ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜರು ನಮ್ಮ ಎಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅನ್ಕೋತ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೋನು. ಎಲ್ಲರೂ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡ್ಕೋದ್ರಿ ಮತ್ತು ಸ್ವಾಮಿ ಸೇವೆಯನ್ನು ಮಾಡ್ಕೋದ್ರೆ ಅಂತ ಭಾವಿಸ್ಕೋನು. ನೀವು ಸ್ವಾಮಿ ಸೇವೆ ಆರಂಭ ಮಾಡಿದಾಗಿಂದ ಅಥವಾ ಸ್ವಾಮಿ ಸೇವೆಯನ್ನು ಆರಂಭ ಮಾಡಿದ ಯಾವುದೇ ಒಂದು ಸಣ್ಣ ಬದಲಾವಣೆ, ಯಾವುದೇ ಒಂದು ಸಣ್ಣ ಪುಟ್ಟ ಪ್ರಚಿತಿ ಅಂದ್ರೆ ಅದನ್ನು ಶೇರ್ ಮಾಡ್ಕೊರಿ. ಯಾಕಂದ್ರೆ ಅದರಿಂದ ಅನೇಕ ಜನರ ಸ್ವಾಮಿ ಸೇವೆಯನ್ನು ಮಾಡೋಕೆ ನಿಮ್ಮ ಅನುಭವ ಕೂಡ ಒಂದು ಪ್ರೇರಣೆ ಆಗ್ಬೋದು. ನಿಮ್ಮ ಮಾತುಗಳು ಕೂಡ ಅನೇಕ ಸ್ವಾಮಿ ಭಕ್ತರಿಗೆ, ಕಷ್ಟದಾಗಿದ್ದವರಿಗೆ ಸ್ವಾಮಿ ಸೇವೆಯನ್ನು ಮಾಡೋಕೆ ಒಂದು ಆಧಾರ, ಆಧ್ಯಾತ್ಮಿಕ ಮಾರ್ಗದಾಗ ಬರೋಕೆ ಅವರಿಗೆ ಒಂದು ಪ್ರೇರಣೆ ಆಗ್ತೈತೆ. ಹಾಗಾಗಿ ಹೆಚ್ಚಿನ ಪ್ರಮಾಣದ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ ಮತ್ತು ಸ್ವಾಮಿ ಸೇವೆಯನ್ನು ಮಾಡಿ ಅನ್ಕೋತ ಇವತ್ತಿನ ಒಬ್ಬರು ಸ್ವಾಮಿ ಭಕ್ತರ ಅನುಭವನ ಅವ್ರ ಮಾತಿನ ಮುಖಾಂತರ ನಾನು ನಿಮ್ಗೆ ಇವತ್ತು ಹೇಳ್ತಿದ್ರು. ಹಾಗಾದರೆ ಎಲ್ಲರೂ ನೋಡೋಣ ಬನ್ನಿ. ಶ್ರೀ ಸ್ವಾಮಿ ಸಮರ್ಥ ಅವ್ರ ಭಕ್ತರ ಅನುಭವ ಯಾವ ರೀತಿ ಇತ್ತು, ಸ್ವಾಮಿ ಮಹಾರಾಜ ನಮ್ಮ ಜೀವನದಾಗ ಅವರ ಆಶೀರ್ವಾದ ಇದೇ ರೀತಿ ಸದಾ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತ ಮತ್ತು ಈ ಅನುಭವ ನೀಡಿದಂಥ ಕುಟುಂಬದ ಮೇಲೆ ಸ್ವಾಮಿ ಮಹಾರಾಜರ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಎಲ್ಲರೂ ಪ್ರಾರ್ಥನೆ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಸ್ವಾಮಿ ಮಹಾರಾಜರ ಅಥವಾ ನನ್ನ ಹೆಸರು ಪೂನಮ್ ಲಲಿತ್ ಮುಕ್ಕೋಟೆ ಅಂತ ಹೇಳಿ ನಾ ಪುಣೆದಿಂದ ಸ್ವಾಮಿ ಮಹಾರಾಜರ ಸೇವೆಯಿಂದ ಒಂದು ಅಥವಾ ಸ್ವಾಮಿ ಮಹಾರಾಜರ ಕೃಪೆಯಿಂದ ಈ ಅನುಭವ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಕೋದನ್ನು. ನನಗೆ ಒಂದು 7 ವರ್ಷದ ಮಗಳಿದ್ದಾಳು. ಆಕೆಗೆ ಹುಟ್ಟಿದಾಗಿಂದ ಬೆನ್ನು ಮೂಳೆ ಅಥವಾ ಸ್ಪೈನಲ್ ಕಾರ್ಡ್ ಒಂದು ಹುಟ್ಟಿತನ ಇದ್ದಂಥ ಒಂದು ಅನಾರೋಗ್ಯದ ಸಮಸ್ಯೆ ಐತಿ. ಈ ಅನಾರೋಗ್ಯದ ಸಮಸ್ಯೆಯಿಂದ ನಾವು ಎಷ್ಟೇ ಹಾಸ್ಪಿಟ್ಲ ಎಲ್ಲವನ್ನು ಮಾಡಿದ್ರು 7 ವರ್ಷದಾಗ ಯಾವುದೇ ರೀತಿ ಒಂದು ಸಣ್ಣ ಬದಲಾವಣೆ ಕೂಡ ಆಗಿಲ್ಲ. ಎಷ್ಟೇ ಲಕ್ಷಗಟ್ಟಲೆ ಹಣ ಎಲ್ಲ ಟ್ರೀಟ್ಮೆಂಟನ್ನು ಮಾಡಿದ್ರು ಆದರೆ ಆ ಅನಾರೋಗ್ಯದ ಸಮಸ್ಯೆ ಅಥವಾ ಬೆನ್ನು ಮೂಳೆಯಿಂದ ಇದ್ದಂಥ ಒಂದು ಸಮಸ್ಯೆ ಏನಿತ್ತಲ್ಲ ಅತ್ಯಂತ ಗಂಭೀರ ಸಮಸ್ಯೆ ಐತೆ. ಯಾಕಂದರೆ ಆಕೆ ಎದ್ದು ಕುಂಟಕ್ಕಾಗಲಿ ಅಥವಾ ಎದ್ದು ನಡೆದಾಡಕ್ಕೆ ಯಾವುದೇ ಒಂದು ವ್ಯವಸ್ಥೆನೂ ಇಲ್ಲ, ಒಂದು ವ್ಯವಸ್ಥೆ ಅಥವಾ ಪರಿಸ್ಥಿತಿ ಇಲ್ಲಾಗಿತ್ತು. ಆಕೆ ನಿಷ್ಠೆ ಮಲ್ಕೊಂಡು ಹುಟ್ಟಿದಂಗೆ ಯಾವ ರೀತಿ ಮಲ್ಕೊಂಡು ಅದೇ ರೀತಿ ಮಲ್ಕೊಂಡಿದ್ದಳು. ಹಾಗಾಗಿ ಆ ಬೆನ್ನು ಉರಿ ಸಮಸ್ಯೆದಿಂದ ಎಷ್ಟೇ ಒಂದು ಬೆನ್ನು ಮೂಳೆ ಸಮಸ್ಯೆದಿಂದ ಸ್ಪೈನಲ್ ಕಾರ್ಡ್ ಅಂತಾರೆ ಎಲ್ಲರೂ ಬೆನ್ನು ಮೂಳೆ ಸಮಸ್ಯೆದಿಂದ ನಾವು ಎಲ್ಲ ಕಡೆ ಟ್ರೀಟ್ಮೆಂಟ್ ಎಲ್ಲ ಚಿಕಿತ್ಸೆಯನ್ನು ಮಾಡ್ತೇವೆ, ಲಕ್ಷಾಂತರ ಗಟ್ಟಲೆ ಹಣವನ್ನು ಖರ್ಚು ಮಾಡ್ತೇವೆ. ಆದರೆ ನಮ್ಗೆ ಯಾವುದೇ ರೀತಿ ಆ ಆರೋಗ್ಯದಾಗ ಸುಧಾ ಆಗಲಿ ಅಥವಾ ಆ ಚಿಕಿತ್ಸೆದಿಂದ ನಮ್ಗೆ ಯಾವುದೇ ಒಂದು ಗುಣ ಬಂದದ್ದಂತೂ ಇಲ್ಲಾಗಿತ್ತು. ಹಾಗೆ ಅದ್ರ ಮ್ಯಾಗ ಒಂದು ಕೊನೆಯ ಉಪಾಯ ಅಂತೂ ಗೊತ್ತಿತ್ತು, ಆದರೆ ಮಾಡುವಂಥ ಒಂದು ಸಾಮರ್ಥ್ಯ ಆಗಲಿ, ಆರ್ಥಿಕ ಸಾಮರ್ಥ್ಯ ಆಗಲಿ ನಮ್ಮ ಇಲ್ಲ. ಯಾಕಂದ್ರೆ ಆ ಉಪಾಯ ಅಂದ್ರೆ 16 ಕೋಟಿದು ಒಂದು ಇಂಜೆಕ್ಷನ್. ಇದು ಒಂದು ಕೊನೆಯ ಉಪಾಯ ಜಗತ್ತಿನಾಗ ಆ ಒಂದು ಗಂಭೀರ ಸಮಸ್ಯೆ ಮ್ಯಾಗ ಒಂದು ಕೊನೆಯ ಉಪಾಯ ಇರ್ತೈತೆ. ಆದ್ರೆ ಅಷ್ಟು ಹಣ ಖರ್ಚು ಮಾಡಿ ಅಷ್ಟು ಒಂದು ಹಣ ಖರ್ಚು ಮಾಡುವಷ್ಟು ಸಾಮರ್ಥ್ಯನೂ ನಮಗಿಲ್ಲಾಗಿತ್ತು, ಅಷ್ಟು ಚಿಕಿತ್ಸೆನೂ ಮತ್ತು ಕೊಡಿಸುವಂಥ ಸಾಮರ್ಥ್ಯ ನಮಗಿಲ್ಲಾಗಿತ್ತು. ಆದ್ರೆ ಆ ಮಗುವಿನ ಪರಿಸ್ಥಿತಿನೂ ನಾವು ನೋಡ್ಬೇಕು. ಯಾಕಂದ್ರೆ ವಯಸ್ಸು ಇನ್ನೂ ಸಣ್ಣದಿತ್ತು ಮತ್ತು ಅಷ್ಟು ಇಂಜೆಕ್ಷನ್ದ ಶಕ್ತಿಯನ್ನು ತಡ್ಕುವಂಥ ಒಂದು ಸಾಮರ್ಥ್ಯ ಕೂಡ ಆ ಮಗುವಿನಲ್ಲಿ ಇಲ್ಲಾಗಿತ್ತು. ಹಾಗಾಗಿ ನಾವು ಆ ಒಂದು ಯಾವುದೇ ಒಂದು ಆ ಟ್ರೀಟ್ಮೆಂಟನ್ನು ನಾವು ತಗೋಕ್ಕಾಗಲಿ ಅಥವಾ ಆ ಟ್ರೀಟ್ಮೆಂಟನ್ನು ಕೊಡಿಸುವಂಥ ಒಂದು ಸಾಮರ್ಥ್ಯ ನಮ್ಮದಿಲ್ಲಾಗಿತ್ತು. ಆವಾಗ ಸ್ವಾಮಿ ಮಹಾರಾಜರು ದಿಂಡೋರಿ ಪ್ರಯಾಣದ ಕೇಂದ್ರದಾಗ ಹೋದಾಗ ಅಲ್ಲಿ ಸ್ವಾಮಿ ಮಹಾರಾಜರು ನೀಡಿದಂಥ ಒಂದು ಸೇವೆಯನ್ನು ನಾನು ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡ್ತೇನೆ. ಸೇವೆಯನ್ನು ಆರಂಭ ಮಾಡಿದ ಕೂಡಲೇ ನಮಗೆ ನಮ್ಮ ಒಂದು ಸಾಮರ್ಥ್ಯದಾಗ ಒಂದು ಟ್ರೀಟ್ಮೆಂಟ್ ಆಗುವಂಥ ಅಥವಾ ಈ ಬೆನ್ನು ಹುಳಿ ಸ್ಪೈನಲ್ ಕಾರ್ಡ್ ಏನು ಅನಾರೋಗ್ಯ ಸಮಸ್ಯೆ ಇತ್ತಲ್ಲ ಇದ್ರ ಮ್ಯಾಗ ಒಂದು ಸರಳವಾಗಿ ಟ್ರೀಟ್ಮೆಂಟ್ ಆಗುವಂಥ ಒಂದು ವ್ಯವಸ್ಥೆ ಕೂಡ ಆಗ್ತೈತಿ. ಇದೆಲ್ಲ ಸ್ವಾಮಿ ಮಹಾರಾಜರ ಸೇವೆ ಮುಖಾಂತರ ನಡೆದಂಥ ಚಮತ್ಕಾರ. ಈಗ ಆ ಸೇವೆಯಿಂದ ಅಥವಾ ಆ ಒಂದು ಟ್ರೀಟ್ಮೆಂಟ್ನಿಂದ ಇವತ್ತು ಅವಳಿಗೆ 70% ಒಂದು ಆರೋಗ್ಯದಾಗ ಸುಧಾರಣೆ ಆಗೈತಿ. ಇನ್ನು ಉಳಿದ 30% ಅದನ್ನು ಸ್ವಾಮಿ ಮಹಾರಾಜರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೈತಿ. ಎರಡನೇದು ಅನುಭವ ಅಂದ್ರೆ ನನ್ನ ಮಗಳ 7 ವರ್ಷದಕ್ಕೆ ಇರ್ತಾಳು. ನನಗೆ 5 ವರ್ಷದ ನಂತರ ಅಂದ್ರೆ ಆ ಮಗು 5 ವರ್ಷ ಆದ ನಂತರ ನಮಗೆ ಸೆಕೆಂಡ್ ಚಾನ್ಸ್ ತೊಗೋಬೇಕು ಅನ್ನೋದು. ಆದರೆ ಡಾಕ್ಟ್ರ್ ನಮಗೆ ಯಾವ್ದಕ್ಕೆ ರಿಸ್ಕ್ ತೊಗೋತಾರೆ, ಯಾಕಂದ್ರೆ ಈ ಮಗು ಹುಟ್ಟುತ್ತಾನೆ ಈ ರೀತಿ ಒಂದು ಅನಾರೋಗ್ಯದ ಸಮಸ್ಯೆಗೆ ಒಂದು ತುತ್ತಾಗಿತ್ತಂದ್ರೆ ಮುಂದೆ ಇನ್ನು ಎರಡನೇದು ನೀವು ಚಾನ್ಸ್ ತೊಂದ್ರೆ ಆ ಮಗು ಕೂಡ ಒಂದು ಅಪಂಗ ಅಥವಾ ಅಂಗವಿಕಲ ಆಗಿ ಹುಟ್ಟಬಹುದು ಅಂತ ಹೇಳಿ ಡಾಕ್ಟ್ರು ನಮಗೆ ಹೇಳಿರ್ತಾರೆ. ಹಾಗಾಗಿ ನಮ್ಮ ಮನಸ್ಸಿನಾಗ ಒಂದು ಹೆದರಿಕೆ ಅನ್ನೋದು ಹುಟ್ಟಿದೆ. ಆದರೆ ಸ್ವಾಮಿ ಮಹಾರಾಜರ ಗುರುಮೌಲಿ ಅಂತ ನೀಡಿದಂಥ ಒಂದು ಸೇವಾದಿಂದ ದಿಂಡೋರಿ ಪರಿಣಿತಿ ಕೇಂದ್ರದಾಗ ಅಲ್ಲಿ ಹೋದ ಕೂಡಲೇ ಅಲ್ಲಿದ್ದಂಥ ಒಂದು ಸೇವಕರ ಅಥವಾ ಪ್ರಶ್ನೋತ್ತರ ಮಾಡುವಂಥ ಒಂದು ಸ್ವಾಮಿ ಭಕ್ತರು ಏನಿದಾರಲ್ಲ ಅವರು ನಮಗೆ ನೀಡಿದಂಥ ಒಂದು ಸೇವೆ ಮುಖಾಂತರ ನನಗೆ ನವಂಬರ್ 16 ಒಂದು ಗಂಡು ಮಗು ಆಗ್ತೈತಿ. ಇದೆಲ್ಲ ಅತ್ಯಂತ ಆಶ್ಚರ್ಯದ ಒಂದು ಘಟನೆ. ಅಂದ್ರೆ ಆ ಮಗು ಅತ್ಯಂತ ಆರೋಗ್ಯದಾಯಕ ಮತ್ತು ಯಾವುದೇ ರೀತಿ ಒಂದು ಅನಾರೋಗ್ಯ ಇಲ್ಲ, ಏನಿಲ್ಲ, ಉತ್ತಮ ಆರೋಗ್ಯ ಎಲ್ಲವನ್ನು ಹೊಂದಿದೆ. ಇದೆಲ್ಲ ಆದದ್ದು ಕೇವಲ ಸ್ವಾಮಿ ಮಹಾರಾಜರು. ಯಾಕಂದರೆ ಡಾಕ್ಟ್ರು ಕೂಡ ಅಲ್ಲೇ ಆಶ್ಚರ್ಯ ಆಗಿರ್ತಾರೆ. ಯಾಕಂದರೆ ಮಗು ಈ ರೀತಿ ಒಂದು
ಅನಾರೋಗ್ಯ ಅಂಗವಿಕಲತೆಗೆ ತುತ್ತಾಗಿದೆ. ಎರಡನೇದು ಮಗು ಅದೇ ರೀತಿ ಆಗಬೇಕು, ಯಾಕಂದ್ರೆ ನಮ್ಮಲ್ಲೇ ಒಂದು ಸಮಸ್ಯೆ ಐತೆ ಅಂತ ಹೇಳಿ ಡಾಕ್ಟರ್ ರಿಪೋರ್ಟ್ ಸಕಟ್ ಹೇಳ್ತಾರೆ. ಈ ಒಂದು ಸ್ವಾಮಿ ಸೇವೆದಿಂದ, ಸ್ವಾಮಿ ಮಹಾರಾಜರ ಗುರುಮವರ ಆಶೀರ್ವಾದದಿಂದ ಇಲ್ಲಿ ಆ ಡಾಕ್ಟರ್ ನೀಡಿದಂಥ ರಿಪೋರ್ಟ್ಗಳು ಕೂಡ ಸುಳ್ಳಾಗಿದ್ದಾವೆ. ಮತ್ತು ಸ್ವಾಮಿ ಮಹಾರಾಜರ ಸೇವೆ ಇಂದಿಗೂ ಸತ್ಯ ಐತಿ. ಸ್ವಾಮಿ ಮಹಾರಾಜರು ಇವತ್ತಿಗೂ ಇದ್ದಾರೋ, ಹಿಂದೂ ಇದ್ರು ಮುಂದೆ ಇರ್ತಾರೋ. ಇನ್ನು ನಮ್ಮ ಜೀವನದಾಗ ಆದದ್ದೆಲ್ಲ ಸ್ವಾಮಿ ಮಹಾರಾಜರ ಆಶೀರ್ವಾದದಿಂದ. ಮತ್ತು ನನ್ನ ಮಗಳ ಅಥವಾ ನನ್ನ ಮಗುವಿಗೆ ಇದ್ದಂಥ ಏನು ಕಾಯಿಲೆ ಐತಿಲ್ಲ ಸಂಪೂರ್ಣವಾಗಿ ಗುಣಮುಖ ಆಗ್ತೈತಿ. ಈಗ 70% ಅಟ್ಟ ಆಗೈತಿ. ಮತ್ತು ನನಗೇನು ಸ್ವಾಮಿ ಮಹಾರಾಜರು ಇನ್ನೊಂದು 2ನೇ ಮಗು ಅಥವಾ ನನ್ನ ಗಂಡು ಮಗು ಆಗಬೇಕು ಅನ್ನೋ ಒಂದು ಆಸೆ ಇತ್ತಲ್ಲ, ಅದನ್ನು ಕೂಡ ಸ್ವಾಮಿ ಮಹಾರಾಜರ ಸೇವೆದಿಂದ ನನಗೆ ಪೂರ್ಣ ಆಗೈತಿ. ಇದೆಲ್ಲ ಆದದ್ದು ಕೇವಲ ಸ್ವಾಮಿ ಮಹಾರಾಜರು. ಯಾಕಂದ್ರೆ ನನ್ನ ಜೀವನದಾಗೆಲ್ಲ ಅಸಾಧ್ಯವಾದದ್ದು ಯಾವುದೋ ಒಂದು ಆಗಲ್ಲತ್ತ ನಾವೆಲ್ಲ ಆಸೆ ಬಿಟ್ಬಿಟ್ಟಿದ್ದು. ಆದರೆ ಸ್ವಾಮಿ ಮಹಾರಾಜರ ಒಂದು ಮಠದಾಗ ಅದು ಅಂದ್ರೆ ಅಥವಾ ಸ್ವಾಮಿ ಸಮರ್ಥವ್ರ ಕೇಂದ್ರದಾಗ ಆದದ್ದು ಅಂದ್ರೆ ಅಸಾಧ್ಯ ಅಂತ ಮಾತೇ ಇಲ್ಲ. ಸ್ವಾಮಿ ಮಹಾರಾಜರು ಎಲ್ಲವನ್ನು ಸಾಧ್ಯ ಮಾಡ್ತಾರೋ. ಅಲ್ಲಿ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಜಸ್ಟ್ ಸೇವೆಯನ್ನು ಮಾಡಬೇಕು ಮತ್ತು ಸ್ವಾಮಿ ಮಹಾರಾಜರ ಮೇಲೆ ವಿಶ್ವಾಸ. ಇವು ಎರಡೂ ಘಟನೆ ಕೂಡ ನಮ್ಮ ಜೀವನದಾಗ ಒಂದು ಎಂದೂ ಮರೆಯಲಾಗದಂಥ ಒಂದು ಘಟನೆಗಳಾಗಿದ್ದವು. ಇದೆಲ್ಲ ಆದದ್ದು ಕೇವಲ ಸ್ವಾಮಿ ಮಹಾರಾಜರ ಕೃಪೆಯಿಂದ. ಇದೇ ರೀತಿ ಸ್ವಾಮಿ ಮಹಾರಾಜರು ನನ್ನ ಜೀವನದಾಗ ನಮ್ಮ ಕುಟುಂಬದ ಮ್ಯಾಗ ಸದಾ ತಮ್ಮ ಆಶೀರ್ವಾದ ಕೃಪವನ್ನು ಇರಲಿ ಅಥವಾ ಅವರ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮ್ಯಾಗೆ ಇರಲಿ. ಶ್ರೀ ಸ್ವಾಮಿ ಸಮರ್ಥ. ಈ ಭಕ್ತರ ಅನುಭವ ಏನಿಲ್ಲ, ಇವರು ಸ್ವತಃ ದಿಂಡೋರಿ ಪ್ರಣೀತದಾಗ ತಮ್ಮ ಅನುಭವವನ್ನು ಶೇರ್ ಮಾಡ್ಕೊಂಡವರು. ಈ ಅನುಭವ ನಿಮಗೆಲ್ಲರೂ ಹೇಗೆ ಅನಿಸ್ತೇಳಿ ನೋಡ್ರಿ. ಹುಟ್ಟುತ್ತಾನ ಒಂದು ಅನಾರೋಗ್ಯದ ಸಮಸ್ಯೆಗೆ ತುತ್ತಾದ ಮಗು 7 ವರ್ಷ ಸತತ ಆ ನೋವಿನಿಂದ ಅಥವಾ ಆ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತದೆ. ಆದರೆ ಆ ಆರೋಗ್ಯದ ಸಮಸ್ಯೆಗೆ ಕೊನೆಯ ಉಪಾಯ ಅಂದ್ರೆ 16 ಕೋಟಿದ ಒಂದು ಇಂಜೆಕ್ಷನ್. ಅಷ್ಟು ಹಣ ಖರ್ಚು ಮಾಡಿ ಯಾವುದೇ ತಂದೆ ತಾಯಿ ಆಗಲಿ ಅಥವಾ ಅಷ್ಟು ಹಣ ಇದ್ರೂ ಆ ಇಂಜೆಕ್ಷನ್ ಅಥವಾ ಒಂದು ಆ ಚಿಕಿತ್ಸೆಯನ್ನು ಆ ಮಗು ತಡ್ಕುವಂಥ ಒಂದು ಸಾಮರ್ಥ್ಯ ಇರಬೇಕು, ಅಷ್ಟು ಶಕ್ತಿನೂ ಕೂಡ ಇರಬೇಕು. ಎರಡೂವನ್ನು ವಿಚಾರ ಮಾಡಬೇಕಾಗಿರ್ತೈತಿ. ಆದರೆ ಆ ಸ್ವಾಮಿ ಮಹಾರಾಜರ ಆ ಒಂದು ಟ್ರೀಟ್ಮೆಂಟ್ ಆಗಲಿ ಅಥವಾ ಒಂದು ಆ ಮಗುವಿಗೆ ಒಂದು ಇನ್ನಷ್ಟು ಹೆಚ್ಚಿನ ನೋವಾಗದ ರೀತಿ ಒಂದು ಸರಳವಾದ ಟ್ರೀಟ್ಮೆಂಟನ್ನು ಉಪಲಬ್ಧ ಮಾಡಿಕೊಡ್ತಾರೆ. ಮತ್ತು ಸೇವೆಯ ಪ್ರತಿಫಲವಾಗಿ ಅವ್ರ ಜೀವನದಾಗ ಮತ್ತೊಂದು ಗಂಡು ಮಗು ಆಗ್ತೈತಿ. ಇದೆಲ್ಲ ಆದದ್ದು ಕೇವಲ ಸ್ವಾಮಿ ಮಹಾರಾಜರ ಕೃಪೆಯಿಂದ. ಯಾಕಂದ್ರೆ ಆ ಭಕ್ತರಿಗೆ ಸ್ವಾಮಿ ಮಹಾರಾಜರ ಮ್ಯಾಗ ಇದ್ದಂಥ ನಂಬಿಕೆ, ವಿಶ್ವಾಸ ಎಷ್ಟು ದೊಡ್ಡ ನೋಡ್ರಿ. ಆ ಮಗು ಮೊದಲಿನ ಮಗು ಒಂದು ಅಂಗವಿಕಲ ಇದ್ದರು, ಅವರು ಯಾವುದೇ ರೀತಿ ಮಾಡ್ದ ಸ್ವಾಮಿ ಮಹಾರಾಜರ ಮ್ಯಾಗ ವಿಶ್ವಾಸ ಇಟ್ಟ ಆ ಸೇವೆಯನ್ನು ಮಾಡ್ತಾರೆ. ಆ ಸೇವೆಯ ಪ್ರತಿಫಲವಾಗಿ ಇವತ್ತು ಅವ್ರ ಇಬ್ಬರು ಮಕ್ಕಳ ಆರೋಗ್ಯದಾಗ ಮತ್ತು ಆರೋಗ್ಯದಿಂದ ಇದ್ದಾರೆ ಮತ್ತು ಅವ್ರ ಜೀವನದಾಗ ಖುಷಿ ಅನ್ನೋದಾಗೈತಿ. ಅವ್ರ ಕುಟುಂಬನೇ ಇವತ್ತು ಸ್ವಾಮಿಮಯ ಕುಟುಂಬ ಆಗಿತ್ತು. ಇದೆಲ್ಲ ಆದದ್ದು ಕೇವಲ ಸ್ವಾಮಿ ಮಹಾರಾಜರ ಆಶೀರ್ವಾದದಿಂದ. ಹಾಗಾಗಿ ನಾವು ಎಲ್ಲರೂ ಸ್ವಾಮಿ ಸೇವೆಯನ್ನು ಹೆಚ್ಚಿನ ಪ್ರಮಾಣದಾಗ ಪ್ರಸಾರ ಮಾಡೋಣ, ಸ್ವಾಮಿ ಸೇವೆಯನ್ನು ಮಾಡೋಣ. ನಮ್ಮ ಜೀವನದಾಗೂ ಸಮಸ್ಯೆಗಳು ಇರ್ತಾವೆ, ಆದರೆ ಸ್ವಾಮಿ ಮಹಾರಾಜರು ನಮ್ಮ ಜೀವನದಾಗ ಬಂದ್ರಂದ್ರೆ ಆ ಸಮಸ್ಯೆಗೆ ಪರಿಹಾರ ಅನ್ನೋದು ಖಂಡಿತ ನೀಡ್ತಾರೋ. ನಿಸ್ವಾರ್ಥ ಭಾವನೆಯಿಂದ ಸ್ವಾಮಿ ಸಮರ್ಥವ್ರ ಸೇವೆಯನ್ನು ಮಾಡಿ ನೋಡಿರಿ. ನಿಮ್ಗೆ ಯಾವುದೇ ಮಾಡೋಕ್ಕಾಗದಿಲ್ಲ, ಜಸ್ಟ್ ನಾಮಸ್ಮರಣೆಯನ್ನು ಮಾಡ್ತಾ ಹೋಗಿ ಸ್ವಾಮಿ ಮಹಾರಾಜರು ನಿಮ್ಮ ಜೀವನವನ್ನು ಬದಲಾಯಿಸ್ತಾರೆ. ಇವತ್ತಿನ ಒಂದು ಮಾಹಿತಿ ಅಥವಾ ಇವತ್ತಿನ ಒಂದು ಅನುಭವ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ತೀನಿ. ಹೆಚ್ಚಿನ ಪ್ರಮಾಣದ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ ಮತ್ತು ಸ್ವಾಮಿ ಸೇವೆಯನ್ನು ಮಾಡಿರಿ. ಹೊಸವಾಗಿ ಯಾರ್ಯಾರು ನೋಡ್ಕೋದಿಲ್ಲ ಅವರೆಲ್ಲರೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಹೆಚ್ಚಿನ ಪ್ರಮಾಣದ ಶೇರ್ ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥ.